ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಮಂದಿ ನಂಗೆ ಡೈಲಿ ವ್ಲಾಗ್ ಮಾಡಕ್ಕೆ ಡೈಲಿ ವ್ಲಾಗ್ ಅದು ಚಲೋ ಅನ್ನಿಸ್ತೈತಿ, ನಾವು ಬೇರೆಯವ್ರದ್ದು ನೋಡ್ತೇವೆ ನೀನು ಮಾಡಕ್ಕ ಅಂತಿದ್ರೆ. ಬಟ್ ನಂಗೆ ಏನು ಮಾಡೋದು ಅದ ಹೇಳ್ತೇವೆ, ಕುಂದಿರ್ತೇವೆ, ಬಾಂಡೆ ತೊಳಿತೇವೆ, ನಾಷ್ಟ ಮಾಡ್ತೇವೆ, ಎಲ್ಲರದು ಇದನ್ನ ನೋಡ್ತಿರ್ತಾರೆ. ಸೊ ನನ್ನ ವಿಡಿಯೋಸ್ನಾಗ ನಾನು ಏನು ಹಾಕತ್ತಿದ್ನಿ ಅಂದರೆ ಯಾವಾಗಾರ ರೆಸಿಪಿ ಹಾಕ್ತಿದ್ದೆ, ನಾವು ಟ್ರಿಪ್ ಹೋಗಿದ್ದೆಲ್ಲ ವೀಡಿಯೋಸ್ ಹಾಕ್ತಿದ್ದೆ, ಆಮೇಲೆ ನಾನು ಶಾಪಿಂಗ್ ಮಾಡಿದ್ದಿತ್ತು ಅಂದ್ರೆ ಅದನ್ನು ವೀಡಿಯೋಸ್ ಹಾಕ್ತಿದ್ದೆ, ಯಾರಾರ ನಮ್ಮ ಮನೆಗೆ ರಿಲೇಟಿವ್ಸ್ ಅದು ಬಂದಿದ್ರೆ ಅಂದ್ರೆ ಅದನ್ನು ವೀಡಿಯೋಸ್ ಹಾಕ್ತಿದ್ದೆ. ಬಟ್ ನನ್ನ ಚಾನಲ್ನ ಸ್ಟಾಪ್ ಮಾಡ್ದಂಗೆ ಕಂಟಿನ್ಯೂ ಇಡ್ತಿದ್ನಿ. ಬಟ್ ಎಲ್ಲರೂ ಏನಂದ್ರೆ ಅದು ಚಲೋ ಐತಿ, ಬಟ್ ಅದರ ಜೋಡಿ ಡೈಲಿ ವ್ಲಾಗ್ನು ಮಾಡೋಕ್ಕೆ ಬೇರೆಯವ್ರ ಗತೆ ಅದೊಂದು ಟ್ರೈ ಕೊಡೋಕೆ ಹೆಂಗೆ ಅನ್ನಿಸ್ತೈತೆ ನೋಡೋನು ಅಂದಾರ. ಸೊ ಮಾಡೋಕೆ ಟ್ರೈ ಮಾಡ್ತೇನಂತ. ಈಗ ಅದಾವ ನನ್ನ ಕಡೆ ಇನ್ನೂ ವ್ಲಾಗ್ಸ್, ಅವನ್ನೆಲ್ಲ ಮುಗಿಸ್ಕೊಂಡು ನಾನು ಡೈಲಿ ವ್ಲಾಗ್ಸ್ ಮಾಡೋಕೆ ಚಾಲೂ ಮಾಡ್ತೀನಿ. ಹಾಗಾಗಿ ಇವತ್ತು ಮಾಡೋನ್ ಸರಿ ಏನಾರ ಆಗ್ತೈತಿ ಅಂತ ಹೇಳಿ ಚಾಲೂ ಮಾಡಿದ್ದೆ. ಆ್ಯಕ್ಚುಲಿ ಏನಂತಂದ್ರೆ ಈಗ ಸಂಜೆಗೆ ಆಗೈತಿ, ಸಂಜೆಗೆ ಆದ್ಮೇಲಿಂದ ಚಾಲೂ ಮಾಡೀನಿ. ಅಷ್ಟು ನಂಗೆ ಆರಾಮ ಇದ್ದಿದ್ದಿಲ್ಲ ಈಗ 3-4 ದಿವಸ, ಹಾಗಾಗಿ ನಾ ವ್ಲಾಗ್ ಅದು ಏನೂ ಮಾಡಿದ್ದಿಲ್ಲ. ಏನಿದಾವೆ ಕಂಟೆಂಟ್ ನನ್ನ ಕಡೆ ಅವನ್ನ ಪೋಸ್ಟ್ ಮಾಡತ್ತಿದ್ನಿ. ಇವತ್ತು ಸ್ವಲ್ಪ ಆರಾಮ ಅನ್ಸತೈತಿ, ಭಾಳ ಬೆಟ್ರ್ ಅನ್ಸತೈತಿ. ಇವತ್ತು 4 ದಿನ ಅದು ನಂಗೆ ಕೆಮ್ಮು ಶಿಸ್ತಿತ್ತು, ಆಮೇಲೆ ನೆಗಡಿನೂ ಇತ್ತು. ಈಗೇನಿಲ್ಲ, ಕಡಿಮೆ ಆಗೈತಿ. ಸೊ ಹಂಗಾಗಿ ಆ್ಯಕ್ಚುಲಿ ಏನು ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ನಾನು ಭಾಳ ದಿವಸದಿಂದ ವ್ಲಾಗ್ ಹಾಕಿದ್ದೆ. ಸೊ ನಾನು ಬೋಟಿಕಿಗೆ ಹೋಗಿದ್ನಿ, ಅಲ್ಲಿ ನಾನು ಗೊಂಡೆ ಅದು ಹಚ್ಚಾಕಿ ಕೊಡತ್ತಿದ್ನಿ ಅಂತ ಹೇಳಿ. ಸೊ ಸಾರಿ ಭಾಳ ದಿವಸದ ಇತ್ತದ, ನಮ್ಮ ಅತ್ತೆದು ತೊಗೊಂಬಂದಿದ್ದಿತ್ತು, ಅದು ಗೊಂಡೆ ಹಚ್ಚಬೇಕಾಗಿತ್ತು. ಸೊ ಗೊಂಡೆ ಹಚ್ಚಾಕಿ ಕೊಟ್ಟಿದ್ದೆ. ಅದು ಆ್ಯಕ್ಚುಲಿ 4-5 ದಿನಾನ ಆತು ನನಗೆ ಅವರು ರೆಡಿ ಆಗೈತೆ ಅಂತ ಹೇಳಿ. ಸೊ ಈಗ ಹೊಂಟೇನಿ, ಅದನ್ನೆಲ್ಲ ಇಸ್ಕೊಂಬರ್ಬೇಕು. ಆಮೇಲೆ ತಡ್ರಿ, ನಿಮಗೆ ಏನಂದ್ರೆ ನಾ ಈ ಸಾರಿನೂ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಸೊ ಇದಕ್ಕೂ ಒಂದು ರೆಡಿಮೇಡ್ ಬ್ಲೌಸ್ ನೋಡ್ಬೇಕು, ಯಾಕಂದ್ರೆ ಸಾರಿ ಕಮ್ಮಿ ರೇಟಿಂದ ಐತಿ, ಬ್ಲೌಸ್ ತುಟ್ಟಿ ಹೊಲಿತಾರೆ ಇಲ್ಲಿ. ಹಾಗಾಗಿ ರೆಡಿಮೇಡ್ ಬ್ಲೌಸ್ ಅಥವಾ ಸ್ವಲ್ಪ ಕಮ್ಮಿ ರೇಟ್ ಇರ್ತೈತಲ್ಲ, ಸೊ ಅದನ್ನು ತೊಗೋಬೇಕಂತ ಪ್ಲ್ಯಾನ್ ಮಾಡೀನಿ. ಆಮೇಲೆ ಇನ್ನೊಂದು ಕ್ರೀಮ್ ಕಲರ್ ಸಾಡಿನಂದು ಹೈದರಾಬಾದ್ ಹೋದಾಗ ತೊಗೊಂಡಿದ್ದೆ ನಾನು. ಸೊ ಅದರದ್ದು ಒಂದು ರೆಡಿಮೇಡ್ ಬ್ಲೌಸ್ ನೋಡ್ಬೇಕಂತದೇನಿ. ಆಮೇಲೆ ಈಗೇನು ಹಬ್ಬದ ಸೀಸನ್ ಅಲ್ಲ, ಎಷ್ಟು ಸೀರೆ ಆದರೂ ಕಡಿಮೆನ, ಹಾಗಾಗಿ ನೋಡು ಅಂಥೇಳಿ ಇನ್ಸ್ಟಾಗ್ರಾಮ್ ಪೇಜ್ ಡ್ರೇಪ್ ಮಾಲ್ ಅಂತ ಐತೆ ನೋಡ್ರಿ, ಅಲ್ಲಿಂದನೂ ಒಂದು ಸೀರೆ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದೈತಿ, ಇವತ್ತು ಬಂದೈತೆ. ಅದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ. ಫಸ್ಟ್ ಅಲ್ಲಿ ಹೋಗಿ ಬರ್ತೀನಿ ಬೋಟಿಕಿಗೆ. ಸೊ ಹೋಗಿ ಬಂದಮೇಲೆ ನಾನು ನಿಮಗೆ ಅದನ್ನು ತೋರಿಸ್ತೇನೆ. ಸೊ ನೋಡೋಣ ಈ ಸತ ಹಬ್ಬ ಹೆಂಗೆ ಅಕ್ಕ ಅಂಥೇಳಿ. ಸಾರಿ ಕಲೆಕ್ಷನ್ ಅಂದರೂ ಜೋರ್ದಾರ್ ಮಾಡಾಕತ್ತೀನಿ. ಹೋಗೋಕ್ಕಿಂತ ಮೊದಲ ಇಲ್ಲಿ ನೋಡ್ರಿ ಆ್ಯಪಲ್ ಹಚ್ಚೀನಿ. ಒಂದು ಆ್ಯಪಲ್ನಾಗ 4 ಹೋಳಷ್ಟ ಮಾಡೀನಿ, ಯಾಕಂದ್ರೆ ನನ್ನ ಹಸ್ಬೆಂಡ್ ಮತ್ತು ಅಜ್ಜಿ 1 ಸಾಕು 2 ಸಾಕು ಅಂತ ರಾಗ ಎಳಿತಾರೆ. ಹಾಗಾಗಿ ಅವ್ರಿಗೆ ಒಂದೊಂದು ಕೊಟ್ಟು ನಾನು ಒಂದು ತಿಂದು ಹೋಗ್ಬೇಕೀಗ. ಅದಕ್ಕಿಂತ ಮೊದಲು ನೋಡ್ಬೋದು ನೀವಿಲ್ಲಿ. ಸೊ ತಡ್ರಿ, ಇದೆಲ್ಲ ತೋರಿಸ್ತೇನೆ ನಾನು ನಿಮಗೆ. ಇದು ನೋಡ್ರಿ ನಂಗೆ ಪ್ರಾಬ್ಲಮ್, ನಾನು ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟು ಮಾಡ್ಬೇಕಂದ್ರೆ ಹೋಲಿ ಬಿಡಿ, ಅಲ್ಲಿ ಅದನ್ನು ಸರ್ಚ್ಗೆ ಆಡ್ಕೊಂತ ಕುಂದ್ರೋದು ಎಲ್ಲಿ ಮಾಡೋದು ಅನ್ನಿಸ್ತೈತಿ. ಇನ್ನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ತಡ್ರಿ ತೋರಿಸ್ತೇನೆ ನಾನು ನಿಮಗೆ ಈಗ ಏನು ಮಾಡತ್ತೀನಿ ಅಂತ ಹೇಳಿದ್ನೆಲ್ಲ ನಾನು ನಿಮಗೆ ಆರಾಮಿಲ್ಲ ಅಂತ ಹೇಳಿ. ಸೊ ಬಿಸಿನೀರು ಈಗ 1 ವಾರ ಆಯ್ತು ನಾನು ಆಲ್ಮೋಸ್ಟ್ ಬಿಸಿನೀರು ಕುಡಿಯಾಕತ್ತೆ. ಸೊ ಈಗ ಅಲ್ಲಿ ಹೊರಗೆ ಹೊಂಟೆಲ್ಲ ನೀರಡಿಗೆ ಆಗತ್ತೈತೆ, ಹಂಗಾಗಿ ನೀರು ಕುಡಿದು ಹೋಗ್ಬೇಕು. ನೀರು ಬಿಸಿ ಮಾಡಿದ್ದು ಆಗತೈತಿ. ಇಲ್ಲಿ ಆ್ಯಪಲ್ನೂ ಐತಿ, ಅವ್ರಿಗೆ ಕೊಟ್ಟು ನಾನು ತಿಂದು ಹೋಗು. ನಿನ್ನ ಅಜ್ಜಿ ನಾನು ಹೊಂಟೇವೀಗ. ಥಂಡಿ ಅಂದೈತಿ, ಇವತ್ತು ಸ್ವಲ್ಪ ಕಡಿಮೆ ಐತೆ, ಹಂಗಾಗಿ ಹೊರಗೆ ಬಿದ್ದೇವೆ ನೋಡ್ರಿ 1 ವಾರ ಆದಮೇಲೆ. ಇದೆ ನೋಡ್ರಿ ಬೋಟಿಕ್. ಸೊ ಇಲ್ಲೇ ಡೆಲಿವರಿ ತೊಗೊಳಕತ್ತೇನೆ ನಾ. ಈಗ ಭಾಳ ಶೂಟ್ ಮಾಡಲಿಲ್ಲ, ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಬಂದೆ. ಸೊ ಬೋಟಿಕಿಂದ ಬರುವಾಗ ನೋಡ್ರಿ ಅಲ್ಲೇ ಬಿಸಿ ಬಿಸಿ ಬಜ್ಜಿ ಮಾಡತ್ತಿದ್ರೆ. ಸೊ ಬಜ್ಜಿನೂ ತೊಗೊಂಬನ್ನಿ. ನನ್ನ ಹಸ್ಬೆಂಡಿಗೆ ಬಜ್ಜಿ ಅಂದ್ರೆ ಫೇವ್ರೇಟ್. ಮನ್ಯಾಗ ಮಾಡ್ತೇನೆ ನಾವು ಯೂಶ್ವಲಿ, ಇಲ್ಲ ಅಜ್ಜಿ ಮಾಡಿರ್ತಾರೆ ಮಿರ್ಚಿ ಬಜ್ಜಿ. ಕರೆ ನಂಗೆ ಕೆಮ್ಮು ಹತ್ತಿದಾಗಿಂದ ಮಾಡಿದ್ದಿಲ್ಲ, ಸೊ ಹೊರಗೆ ತೊಗೊಂಬಂದಿದ್ನಿ. ಅದಾದಮೇಲೆ ಚಹಾ ಬಜ್ಜಿ ಎಲ್ಲ ಇದನ್ನು ಮಾಡಾಕತ್ತೀವಿ ನೋಡ್ರಿ ಈಗ ಸಂಜೆಗಿದ್ದು. ಸೊ ಅವ್ರು ಬಜ್ಜಿ ತಿನ್ನತ್ತಾರೆ, ನಾ ಬರೀ ಚಹಾ ಮತ್ತು ಬಟರ್, ಯಾಕಂದ್ರೆ ಕೆಮ್ಮು ಹತ್ತಿತ್ತಲ್ಲ. ಆಮೇಲೆ ವೆಜಿಟೇಬಲ್ಸ್ನು ತೊಗೊಂಬಂದಿದ್ವಿ. ಸೊ ತಂದು ಕೂಡಲೇ ನೋಡ್ರಿ ಅಜ್ಜಿ ಇಲ್ಲೇ ಇಟ್ಕೊಂಡು ಸ್ವಚ್ಛ ಮಾಡ್ಕೊತ ಕುಂತಾರೆ. ನಿಮ್ಮ ಮನ್ಯಾಗೂ ಹಿಂಗನ್ರಿ, ಅಜ್ಜಿಯದು ಇದ್ರೆ ಕೈಪಲ್ಲೆ ತಂದು ಕೂಡಲೇ ನೋಡ್ರಿ ಅಜ್ಜಿ ಇಲ್ಲೇ ಡಬ್ಬಿ ತೊಗೊಂಡು ಸ್ವಚ್ಛ ಮಾಡ್ಕೊತ ಕುಂತು ಬಿಡ್ತಾರೆ. ಸೊ ನನಗಂತೂ ಭಾಳ ಹೆಲ್ಪ್ಫುಲ್ ಅದಾರ. ನಾನು ನಿಮಗೆ ಹೇಳಿದ್ನಲ್ಲ, ಇದು ಗೊಂಡೆ ಹಚ್ಚಾಕೊಟ್ಟೇನಂತ ಹೇಳಿ ಭಾರಿ ಮಸ್ತ್ ಹಚ್ಚಾರ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ, ಬಟ್ ಬೆಂಗಳೂರಿನಾಗೆಲ್ಲ ಏನು ಮಾಡೋಕ್ಕಾಗಂಗಿಲ್ಲಲ್ಲ. ತೋರಿಸ್ತೇನೆ ತಡ್ರಿ ನಿಮಗೂ ಡಿಸೈನ್. ಸೊ ನಂಗಂತೂ ಈ ಸಾರಿ ಅಂದ್ರೆ ಉಟ್ಕೊಂಡೇನು ಅನಿಸ್ಬಿಟ್ಟಿದೆ, ಯಾಕಂದ್ರೆ ಭಾಳ ಡಿಲೇ ಆಗತೈತಿ. ನೋಡ್ರಿ ಹೆಂಗೈತಿ ಕಲರ್, ರಾಮ ಕಲರ್ ಪ್ಲಸ್ ಪಿಂಕ್ ಕಲರ್ ಕಾಂಬಿನೇಷನ್. ಆಮೇಲೆ ನೋಡ್ಬೋದು ನೀವು ಸ್ವಲ್ಪ ಕ್ಲೋಸಪ್ಪಿಂದ ಗೊಂಡೆ ಡಿಸೈನ್. ಸೊ ನಂಗಂತೂ ಚಂದ ಅನ್ನಿಸ್ತು. ಇದು ಫಸ್ಟ್ ಟೈಮ್ ನಾ ಇಂಥದ್ದು ಮಾಡ್ಸೇನಿ. ನಿಮಗೂ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. 850 ತೊಗೊಂಡ್ರು ನೋಡ್ರಿ ಅವ್ರು ಇದಕ್ಕೆ. ಸೊ ವರ್ತ್ ಆಯಿತೋ ಇಲ್ಲೋ ಹೇಳ್ರಿ, ಚಲೋ ಅನ್ನಿಸ್ತು ನನಗಂತೂ. ಆಮೇಲೆ ಈ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ, ಪಿಂಕ್ ಪ್ಲಸ್ ರಾಮ ಗ್ರೀನ್.
ಸೊ ಫುಲ್ ರೆಡಿ ಆಗೈತಿ, ಇದು ಬ್ಲೌಸು ರೆಡಿ ಐತಿ, ಆಮೇಲೆ ಗೊಂಡೆನೂ ರೆಡಿ ಐತಿ, ಪಿಕೋ ಫಾಲ್ ಎಲ್ಲ ಆಗೈತಿ. ಇನ್ನು ಉಟ್ಕೊಳ್ಳೋದಂದ ಬಾಕಿ ನೋಡ್ರಿ ಈ ಸಾರಿ. ನೋಡ್ಬೇಕಿನ್ನು ಯಾವಾಗ ಉಟ್ಕೊಳ್ಳೋದಾಕೈತೆ ಅಂತ ಹೇಳಿ. ನಿಮಗೂ ಹಿಂಗೆ ಅನ್ನಿಸ್ತೈತನ್ರಿ ಸೀರೆ ಯಾವಾಗ ಉಟ್ಕೊಂಡು ಹೊಸ ತಂದ್ಕೊಳ್ಳಿ ಯಾವಾಗ ಓಪನಿಂಗ್ ಮಾಡೇನು ಅಂತ ಹೇಳಿ. ನನಗಂತರೂ ಹಂಗೆ ಅನ್ನಿಸ್ತೈತೆ ನೋಡ್ರಿ. ಸೊ ಈಗ ಅದರದ್ದು ಬ್ಲೌಸ್ ತೋರಿಸ್ತೇನೆ ನಾನು ನಿಮಗೆ. ಅದು ಅಲ್ಲೇ ಸೆನಾನ್ ಬೊಟಿಕ್ನಾಗ ಹೊಲ್ಸೇನಿ. ನಾ ಯೂಶ್ವಲಿ ಊರಾಗ ಹೊಲಿಸ್ತಿದ್ದೆ, ಬಟ್ ಇಲ್ಲಿ ಬಂದ ಮೇಲೆ ಹೆಂಗಾಗೈತೆ ಅಂದ್ರೆ ನಂಗೆ ಒಬ್ಬರ ಕರೆಕ್ಟ್ ಫಿಟ್ಟಿಂಗ್ ಅನ್ನಿಸ್ತೈತಿ. ಸೊ ಹಾಗಾಗಿ ನಾ ಏನೋ ಹೊಲಿಸೋದಿದ್ರು ಸೆನಾನ್ ಬೊಟಿಕ್ ಕಡೆನೇ ಹೊಲಿಸ್ತೀನಿ. ನೀವು ಒಮ್ಮೆ ಇಲ್ಲಿ ವೈಟ್ ಫೀಲ್ಡ್ನಾಗ ಅದು ಇದ್ರಿ ಅಂದ್ರೆ ಅವ್ರ ಕಡೆ ಟ್ರೈ ಮಾಡಿರಿ, ಮಸ್ತ್ ಹೊಲಿತಾರೆ. ಸೊ ಇದು ನೋಡ್ರಿ ಅದರದ್ದು ಬ್ಲೌಸ್, ಸ್ಲೀವ್ಸ್ ಹಿಂಗಿದು ಮಾಡ್ಸೇನಿ. ಭಾಳ ಹೆವಿ ವರ್ಕ್ ಮಾಡಿಸಿಲ್ಲ, ಬರೀ ಸ್ಲೀವ್ಸ್ ಅಷ್ಟೇ ಹಿಂಗೈತಿ. ಆಮೇಲೆ ಬ್ಯಾಕ್ ಹಿಂಗೆ ಡಿಸೈನ್ ಐತಿ. ಸೊ ಇಷ್ಟು ಸಿಂಪಲ್ ಇಟ್ಟೇನಿ, ಬಟ್ ಚಲೋ ಅನ್ನಿಸ್ತು ನನಗಿದು. ಇನ್ನು ಹಾಕ್ಕೊಂಡು ನೋಡ್ಬೇಕು ಹೆಂಗೆ ಅನ್ನಿಸ್ತೈತೆ ಅಂಥೇಳಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ಸೊ ಆಮೇಲೆ ನೋಡ್ರಿ ಇವು ಅದಾವ ಇಲ್ಲಿ ಹಿಂದೆ. ಇದಕ್ಕೆ ಅವ್ರು ಮೇ ಬಿ 2000 ಏನೋ ತೊಗೊಂಡಿದ್ರಿ ಈ ಬ್ಲೌಸ್ ಸ್ಟಿಚಿಂಗಿಗೆ. ಯೂಶ್ವಲಿ ಊರಾಗೋದು ಇಷ್ಟ ಮಾಡೋಕೆ ವರ್ಕ್ ಎಷ್ಟು ತೊಗೊತಾರಂತ ಗೊತ್ತಿಲ್ಲ. ಹಂಗೇನ್ರ ಅಲ್ಲಿ ಕಡಿಮೆ ಇದ್ರೆ ಅಲ್ಲೇ ಕೊಡಬೋದು, ಬಟ್ ನಂಗೆ ಹೋಗೋದು ಬರೋದು ಅದು ಆಗೋದಿಲ್ಲಲ್ಲ. ಆಮೇಲೆ ನನಗೆ ಯಾವಾಗ ಬೇಕು, ಆಮೇಲೆ ಹಗಲೆಲ್ಲ ಹೋಗಿ ಫಿಟ್ಟಿಂಗ್ ಚೆಕ್ ಮಾಡೋದು, ಆಮೇಲೆ ವರ್ಕ್ ಅಕಸ್ಮಾತ್ ಚೇಂಜಸ್ ಇದ್ರೆ ಅದನ್ನು ನಂಗೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾ ಇಲ್ಲೇ ಪ್ರಿಫರ್ ಮಾಡ್ತೀನಿ ಕೊಡೋಕೆ. ಹಿಂಗೆ ವರ್ಕ್ ಕೊಡೋದಿತ್ತು, ಸಾದಾ ಕೊಡೋದಿತ್ತಂದ್ರೆ ಊರಾಗ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ತಿಲ್ಲ ಅಂತಂದರೆ ಈಗ ಫಾಲೋ ಮಾಡಿರಿ. ಯಾಕಂದ್ರೆ ನಾನು ಅಲ್ಲಿಯೂ ಮಿನಿ ಬ್ಲಾಗ್ಸ್ ಆಗಿರ್ತೀನಿ, ಆಮೇಲೆ ಅಲ್ಲಿ ಕಂಟೆಂಟ, ಆಮೇಲೆ ಯೂಟ್ಯೂಬ್ ಕಂಟೆಂಟ ಬೇರೆ ಬೇರೆ ಇರ್ತೈತಿ. ಸೊ ಅಲ್ಲಿ ಹೋಗಿ ನೋಡಿದ್ದೆ ಅಂದರೆ ನಿಮಗೆ ಮೊದಲು ಗೊತ್ತಾಗ್ಬಿಡ್ತೈತಿ ನಾನು ಏನು ಹೋಗಿ ತೊಗೊಂಡೇನಿ, ಏನು ಶಾಪಿಂಗ್ ಮಾಡೇನಿ, ಎಲ್ಲಿ ಹೋಗಿದ್ದೆ ಅಂಥೇಳಿ. ಸೊ ಈಗ ನೆಕ್ಸ್ಟ್ ಏನಂತಂದ್ರೆ ಈ ಸಾರಿ ನೋಡ್ರಿ, ಇದು ಡೈಲಿ ವೇರ್ ಸಾರಿ 600 ರುಪೀಸನ್ನು ಇತ್ತಿದೆ. ಸೊ ದಿನ ಉಟ್ಕೊಳಕಿನ್ ಬೇಕಲ್ಲ, ನಾನು ಎಲ್ಲ ಹಳೆವಾಗ್ಬಿಟ್ಟಾವ. ಆ್ಯಕ್ಚುಲಿ 2 ವರ್ಷ ಆಯ್ತು ಮದುವೆ ಸ್ಟಾರ್ಟಿಂಗ್ ಅಂದ್ರೆ ಮದುವೆ ಶಾಪಿಂಗ್ ಏನು ಮಾಡಿದ್ವಲ್ಲ ಅವಾಗ ಡೆಲಿವೇರ್ ಸಾರಿ ತೊಗೊಂಡಿದ್ದೆ. ಅದಾದ್ಮೇಲೆ ನಾನು ಡೆಲಿವೇರ್ ಸಾರಿನ ಶಾಪ್ ಮಾಡಿಲ್ಲ. ಸೊ ಇದನ್ನು ತೊಗೊಂಡೆ ನೋಡ್ರಿ, ಈಗ ದಿನ ಉಟ್ಕೊಳಕೋದು ಬೇಕಂತ. ಸೊ ಇದ್ರದ್ದು ಬ್ಲೌಸ್ ಸೆನಾನ್ ಬೊಟಿಕ್ನಾಗ ಹೊಲ್ಸೇನಿ ಈ ಸತೆ. ಇನ್ನೂ ಟ್ರಯಲ್ ಮಾಡಿಲ್ಲ, ಈಗ ಇಸ್ಕೊಂಬಂದಿಲ್ಲ, ನೋಡ್ಬೇಕು. ಆ್ಯಕ್ಚುಲಿ ಟ್ರಯಲ್ ಅಂತೇನಿಲ್ಲ, ಅವ್ರದ್ದು ಕರೆಕ್ಟಾಗಿ ಇರ್ತೈತಿ. ಸೊ ಇನ್ನು ಇದೊಂದು ಐತಿ. ಆಮೇಲೆ ಆ ಸೀರೆ ತೋರಿಸಿದ್ನಲ್ಲ ನಿಮ್ಗೆ ಯೆಲ್ಲೋ ಕಲರ್, ಸೊ ಅದನ್ನು ತೊಗೊಳ್ಳುವಾಗ ಇದನ್ನೊಂದು ತೊಗೊಂಡೇನು ನೋಡ್ರಿ, ಸೆಮಿ ಮೈಸೂರು ಸಿಲ್ಕ್ ಸಾರಿ. ಇದು 600 ರುಪೀಸ್ನ. ಒಂದು ಡ್ರೆಸ್ ಸರ್ಕಲ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಾಗ ನಾನು ರೀಲ್ಸ್ ಹಾಕೇನಿ, ಈಗ ನೋಡ್ಕೊಂಬರ್ರಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೀರ್ತಿ ಕೃಷ್ಣಚಂದ್ರ. ಯಾರೆಲ್ಲ ಫಾಲೋ ಮಾಡಲ್ಲ ಈಗ ಫಾಲೋ ಮಾಡಿರಿ. ಸೊ ಇದು ಸೀರೆ ಅಲ್ಲಿ ತೊಗೊಂಬಂದೀನಿ, ಬಟ್ ಇದ್ರದ್ದು ಬ್ಲೌಸ್ ಹೊಲ್ಸಕ್ಕೆ ಹಿಂದೆ ಮುಂದೆ ಆಗತ್ತೈತೆ. ಯಾಕಂದ್ರೆ ಸೀರೆ ಕಮ್ಮಿ ರೇಟ್, ಇಲ್ಲಿ ಬ್ಲೌಸ್ ಮಿನಿಮಮ್ 800 ರುಪೀಸ್ ನೀವು ಸಾಧಾರಣ ಹೊಲಸ್ರಿ. ಸೊ ಅದಕ್ಕಿಂತ ಜಾಸ್ತಿ ಆದ್ರೆ ಬಜೆಟ್ ಜಾಸ್ತಿ ಇರ್ತದೆ, ಬಟ್ ಸಾಧಾರಣ 800ಇಂದ ಸ್ಟಾರ್ಟ್. ಸೊ ನನಗೇನು ಅನ್ನಿಸ್ತಾ ಸುಮ್ಮನೆ ಯಾಕೆ ಇದಕ್ಕೆ ಈಗ ಬ್ಲೌಸ್ ಹೊಲಿಸೋದು, ರೆಡಿಮೇಡ್ ತೊಗೊಂಡ್ಬಿಡ್ತೀನಿ. ಸೊ ಇದೊಂದು ನೋಡ್ರಿ, ಚಲೋ ಐತಿದು ಪಿಂಕ್ ವಿತ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಇದ್ದ. ನಂಗೆ ಸಾಫ್ಟ್ ಇರ್ಬೇಕು ಸಾರಿ, ಅವು ಹಿಂಗೆ ಬಿರಿಸಿದ್ವು ಅಂದ್ರೆ ಅಷ್ಟು ಡೈಲಿ ಕಂಫರ್ಟೇಬಲ್ ಆಗಂಗಿಲ್ಲಲ್ಲ. ಸೊ ಇದೊಂದು ತೊಗೊಂಡೇನಿ. ಲಾಸ್ಟ್ ಇನ್ಸ್ಟಾಗ್ರಾಮ್ನಾಗ ಒಂದು ಡ್ರೇಪ್ ಮಾಲ್ ಅಂತ ಹೇಳಿ ಇದು ಐತಿ ಪೇಜ್. ಸೊ ಅವ್ರ ಕಡೆ ಭಾಳ ನೋಡ್ತಿದ್ನಿ ನಾನು. ನಂಗೇನು ಅನ್ನಿಸ್ತು ಒಮ್ಮೆ ಟ್ರೈ ಮಾಡೋನು, ಆರ್ಡ್ರ್ ಮಾಡಿ ಚಲೋ ಬಂದರೆ ಹಂಗೆ ಇಲ್ಲ ಅಂಥೇಳಿ. ಅವ್ರ ರಿಟರ್ನ್ ಆಪ್ಷನ್ನು ಐತಿ ಚಲೋ ಇಲ್ಲ ಅಂದ್ರೆ. ಸೊ ಈಗ ಅನ್ಬಾಕ್ಸ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಸಂಬಂಧ, ಈಗ ತೋರಿಸ್ತೇನೆ ತಡ್ರಿ. ಸೊ ಇದು drapemall.com. ಭಾಳ ವೆರೈಟಿ ಸಾರಿ ಅದಾವೆ ಅವ್ರ ಕಡೆನೂ, ನೀವು ಒಮ್ಮೆ ಹೋಗಿ ಅವ್ರ ಪೇಜ ಚೆಕ್ ಮಾಡಿರಿ. ಸೊ ನಾನು ಆರ್ಡ್ರ್ ಮಾಡಿದ್ದು ಇದು ನೋಡ್ರಿ, ಗೋಲ್ಡನ್ ವಿತ್ ಪರ್ಪಲ್ ಟೆಂಪಲ್ ಬಾರ್ಡ್ರ್ ಗತೆ ಐತಿ. ಪರ್ಪಲ್ ಮತ್ತು ಗೋಲ್ಡನ್ ಕಲರ್ ಸಾರಿ ಅಂತರೂ ಮಸ್ತ್ ಐತಿ. ನಂಗೆ ಸೇರ್ತಿದೆ, ನೋಡೋನು ಅಂತ ಆರ್ಡ್ರ್ ಮಾಡೇನಿ. ಇನ್ನು ಉಟ್ಕೊಂಡ್ಮೇಲೆ ಹೆಂಗೆ ಅನಿಸ್ತೈತೆ ಅಂತ ನೋಡ್ಬೇಕು. ಯಾಕಂದರೆ ಹಬ್ಬಗಳು ಚಾಲು ಅಲ್ಲ. ಸೊ ಆಫರ್ ಇದ್ದಾಗ ಕಮ್ಮಿ ರೇಟಿಗೆ ಸಿಗ್ತಿರುವಾಗ ತೊಗೊಂಡು ಇಟ್ಕೊಂಡ್ಬಿಡ್ಬೇಕು. ಭಾಳ ಬಜೆಟ್ ಹಾಕಿ ಸುಮ್ಮನೆ ತೊಗೊಳೋದ್ರಾಗ ವೇಸ್ಟ್. ಯಾಕಂದ್ರೆ ನಾವು ಜಾಸ್ತಿ ಉಡಂಗಿಲ್ಲ, ಎಂದಾರ ಒಮ್ಮೆ ಉಡ್ತಿರ್ತೇವಲ್ಲ, ಹಾಗಾಗಿ ಸೊ ಕಮ್ಮಿ ರೇಟಿಗೆ ಸಿಗುವಾಗ ತೊಗೊಂಡ್ಬಿಡ್ಬೇಕು. ನನ್ನ ಹಸ್ಬೆಂಡು ಅದನ್ನ ಅಂತಾರೆ, ಜಾಸ್ತಿ ರೇಟ್ ಇರುವಾಗ ತೊಗೋಬೇಕು ಅನ್ನೋಕ್ಕಿಂತ ಕಮ್ಮಿ ರೇಟ್ ಇದ್ದಾಗ ಹೋಗಿ ತೊಗೊಂಡ್ಬಿಡಂತಾರೆ ಅವ್ರು. ಸೊ ನಾನು ಲಕ್ಕಿ ಅಲ್ರಿ, ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡಿಸ್ತಾರೆ, ಸೀರೆ ಎಲ್ಲ ಕೊಡಿಸ್ತಾರೆ ನಂಗೆ. ಸೊ ಈ ಸೀರೆ ಹೆಂಗೈತೆ ಅಂತ ಹೇಳಿ ಕಾಮೆಂಟ್ ಒಳಗೆ ಹೇಳ್ರಿ. ಸೊ ಪೂರ ಹಿಂಗೈತೆ ನೋಡ್ರಿ, ಈ ಡಿಸೈನ್ ಐತಿಲ್ಲ ಪರ್ಪಲ್ ಕಲರ್, ಇದು ಗೋಲ್ಡನ್ ಐತಿ. ಸೊ ಈ ಸೀರೆ ಐತಿ ಹಿಂಗೆ ನೋಡ್ಬೇಕಿನ್ನು. ಇದನ್ನು ರೆಡಿ ಮಾಡಿಸ್ಬೇಕು, ಯಾವಾಗ ಉಟ್ಕೋತೇನೆ ಗೊತ್ತಿಲ್ಲ. ಸೊ ಇದನ್ನು ರೆಡಿ ಮಾಡಿ ಉಟ್ಕೋಬೇಕಿನ್ನು. ಇಷ್ಟ ಆಯ್ತು ನೋಡ್ರಿ ನನ್ನ ಸೀರೆ ಶಾಪಿಂಗದ್ದೆಲ್ಲ ನೋಡ್ಬೇಕಿನ್ನು. ಆ್ಯಕ್ಚುಲಿ ನನ್ನ ತಲೆಯಾಗ ಮತ್ತು ನನ್ನ ಹಸ್ಬೆಂಡ್ ತಲೆಯಾಗ ಏನೈತಂದ್ರೆ, ನನ್ನ ತಲೆ ಅನ್ನೋಕ್ಕಿಂತ ನನ್ನ ಹಸ್ಬೆಂಡ್. ಸೊ ಅವರು ನಮ್ಮ ಮಮ್ಮಿಗಳಿಗೂ ಸಾರಿ ಶಾಪಿಂಗ್ ಮಾಡೋದು ಅನ್ನತ್ತಾರೆ. ನೋಡ್ಬೇಕಿನ್ನು ಯಾವಾಗ ಶಾಪಿಂಗ್ ಮಾಡೋದು ಆಕೈತೆ ಅಂತ ಹೇಳಿ. ಸೊ ಹೋಗಿ ಅವ್ರಿಗೂ ಶಾಪಿಂಗ್ ಮಾಡ್ಬೇಕು ಸಾರಿ ನನ್ನಂತದ, ನೋಡೋಣ ಯಾವಾಗ ಆಕೈತೆ ಅಂತ ಹೇಳಿ.
ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡತ್ತೇನೆ. ಅದೇನಂತಂದ್ರೆ ನಿಮಗೆಲ್ಲ ಗೊತ್ತಿರುವಂಗೆ ಹೋದ ವಿಡಿಯೋಸ್ ಒಳಗೆಲ್ಲ ನೋಡಿರಿ ನೀವು, ನಾವು ಮ್ಯಾಕ್ಬುಕ್ ತೊಗೊಂಡೇವಿ. ಸೊ ನನ್ನ ಹಸ್ಬೆಂಡ್ ಆ್ಯಪಲ್ ಪ್ರಾಡಕ್ಟ್ಸದ್ದೆಲ್ಲ ಒಟ್ಟು ಮುಗಿದು ನೋಡ್ರಿ. ಲಾಸ್ಟ್ ಅವರಿಗೆ ಮ್ಯಾಕ್ಬುಕ್ ತೊಗೊಳೋದಂದಿತ್ತು, ಸೊ ಅದನ್ನೂ ತೊಗೊಂಡ್ರೆ ಮಸ್ತ್ ಐತಿ. ಅದರ ಎಕ್ಸ್ಪೀರಿಯನ್ಸ್ ಅಂತೂ ಅವ್ರು ಫುಲ್ ಎಂಜಾಯ್ ಮಾಡತ್ತಾರ. ಅದ್ರಾಗ ಅವ್ರು ಅಭ್ಯಾಸ ಮಾಡೋದು ಏನೋ ಟೋಟಲಿ ಅವ್ರು ಏನೇನು ಮಾಡ್ತಾರಲ್ಲ ಲ್ಯಾಪ್ಟಾಪ್ನಾಗ ಏನೇನು ಮಾಡ್ತಿದ್ರು ಅದನ್ನೆಲ್ಲ ಮ್ಯಾಕ್ಬುಕ್ನಾಗ ಮಾಡತ್ತಾರ. ಸೊ ಇದ್ರ ಕವರ್ ಆರ್ಡ್ರ್ ಮಾಡೇವಿ. ಈಗ ಅದಕ್ಕೆ ಬೇಕಲ್ಲ ಎಲ್ಲ ಸ್ಕ್ರ್ಯಾಚಸ್ ಅದು ಬೀಳ್ತಾವ, ಹೊಲಸಾಗ್ಬಿಡ್ತೈತಿ. ಸೊ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ಅನ್ಬಾಕ್ಸ್ ಮಾಡೋಣ ಈಗ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನಗಿಂತ ಅವ್ರಿಗೆ ಆ್ಯಪಲ್ ಪ್ರಾಡಕ್ಟ್ಸ್ ಮೇಲೆ ಭಾಳ ಕ್ರೇಜ್. ಆಮೇಲೆ ಅವ್ರಿಗೆ ಹೆಂಗೆ ಅದನ್ನು ಸೇಫಾಗಿ ಇಡೋದು ಭಾಳ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ಸ್ಕ್ರ್ಯಾಚ್ ಬಿದ್ರಾತ, ಆಮೇಲೆ ಅದು ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ಎಲ್ಲ ಮೇಲೆ ಕುಂದಿರ್ತಾವೆ. ಬಟ್ ಅವ್ರಿಗೆ ನೀಟ್ ಇರಬೇಕಲ್ಲ, ಹಾಗಾಗಿ ಅವ್ರ ಫಸ್ಟ್ ಕೆಲಸ ಮಾಡಿದ್ದಂದ್ರೆ ತೊಗೊಂಡು ಒಂದು 2 ದಿವಸಕ್ಕೆ ಅವ್ರಿಗೆ ಟೈಮ್ ಇದ್ದಿದ್ದಿಲ್ಲ. ಅದನ್ನು ಸ್ವಲ್ಪ ನೋಡಿ ಎಲ್ಲ ವಿಚಾರ ಮಾಡಿ ಈಗ ಕವರ್ ಆರ್ಡ್ರ್ ಮಾಡ್ಯಾರ. ಅದು ಪ್ಲಾಸ್ಟಿಕ್ ಟೈಪ್ ಇರ್ತದೆ ನೋಡ್ರಿ. ಸೊ ಅಂಥದ್ದು. ಸೊ ಹಿಂಗೈತೆ ಕವರ್. ನೋಡೋಣ ಈಗ ಓಪನ್ ಮಾಡಿ. ಇದು ಹೆಂಗೆ ಗೊತ್ತನ್ರಿ, ಆನೆ ತೊಗೊಂಡ್ಕೊಳ್ಳೋ ಆನೆ ಹಿಂದೆ ಖರ್ಚು ಹೆಂಗಲ್ಲ, ಇದು ಹಂಗೆ ನೋಡ್ರಿ. ಆ್ಯಪಲ್ ಪ್ರಾಡಕ್ಟ್ಸ್ ಅವು ಫಸ್ಟ್ ಆಫ್ ಆಲ್ ಆ್ಯಪಲ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ. ಅದರ ಕವರ್ಸ್ ಆಗ್ತು, ಅದ್ರದ್ದು ಎಲ್ಲೇನೋ ಇರ್ತಾವಲ್ಲ ಐಟಮ್ಸ್, ಅಂದ್ರೆ ಕವರ್, ಸೇಫ್ ಗಾರ್ಡ್, ಅದರದ್ದು ಚಾರ್ಜರ್, ಇವೆಲ್ಲ ಮತ್ತು ಎಕ್ಸ್ಟ್ರಾ ಖರ್ಚು ಇವೆ. ಇದಕ್ಕಂದ್ರೆ ಮ್ಯಾಕ್ಬುಕ್ಕಿಗೆ ಕೊಟ್ಟಾರ ಬಿಡ್ರಿ ಚಾರ್ಜರ್. ಬಟ್ ಐಫೋನ್ ತೊಗೊಂಡ್ರೆ ಹೆಂಗೆ ಅದಕ್ಕೆ ಸಪ್ರೇಟ್ ಎಲ್ಲ ನಾವು ತೊಗೋಬೇಕಲ್ಲ. ಸೊ ಹಂಗೆ ಖರ್ಚು ಭಾಳ ನೋಡ್ರಿ ಇದು ಆ್ಯಪಲ್ ಪ್ರಾಡಕ್ಟ್ಸದ್ದು. ಬಟ್ ಬೆಸ್ಟ್ ಇರ್ತಾವೆ ಪ್ರಾಡಕ್ಟ್. ಅವ್ರಂಗೆ ಯಾವುದೂ ಪ್ರಾಡಕ್ಟ್ ಇಲ್ಲ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ನಾನು OnePlus ಯೂಸ್ ಮಾಡೀನಿ, ನನ್ನ ಹಸ್ಬೆಂಡ್ ಎಲ್ಲನೂ ಆಲ್ಮೋಸ್ಟ್ ಯೂಸ್ ಮಾಡಿ ನೋಡಾರವ. ಅವರಿಗೆ ಬೆಸ್ಟ್ ಅನಿಸಿದ್ದು ಆ್ಯಪಲ್ನ. ಸೊ ಕವರ್ ಆರ್ಡ್ರ್ ಮಾಡ್ಯಾರ ನೋಡ್ರಿ. ಸೊ ಚಲೋ ಐತಿ, ತೋರಿಸ್ತೇನೆ ಈಗ ಅವರಿಗೆ. ಅವರು ಒಮ್ಮೆ ಹಾಕಿ ನೋಡೋಣ ಹೆಂಗೆ ಫೀಲ್ ಆಕೈತೆ ಅಂಥೇಳಿ. ಆ್ಯಕ್ಚುಲಿ ಈಗ ನಾವು ಇದು ಆರ್ಡ್ರ್ ಮಾಡೇವಿ. ಇದಕ್ಕೆ ಈಗ ಒಂದು ಮ್ಯಾಕ್ಬುಕ್ಕಿಗೆ ಒಂದು ಬ್ಯಾಗ್ ಆರ್ಡ್ರ್ ಮಾಡ್ಬೇಕು. ಆಮೇಲೆ ಅದು ಚಾರ್ಜರ್ ಫುಲ್ ವೈಟ್ ಕಲರ್ ಐತಿ, ಮುಟ್ಟಿದ್ರೆ ಹೊಲಿಸಾಗೋಂಗೆ ಐತಿ. ಅದಕ್ಕೆ ಚಾರ್ಜರಿಗೆ ಒಂದು ಪ್ರೊಟೆಕ್ಟರ್ ಅದನ್ನು ಆರ್ಡ್ರ್ ಮಾಡಬೇಕು. ಸೊ ಇಷ್ಟೆಲ್ಲ ಐತೆ ನೋಡ್ರಿ. ಇದಂತೂ ತೋರಿಸ್ತೇನೆ ಈಗ ಅವ್ರಿಗೆ ಹೆಂಗೆ ಐತೆ ಅಂಥೇಳಿ. ಅವರ ರಿವ್ಯೂ ಹೇಳಬೇಕು ನನಗೆ ಅದ್ರದ್ದು ಅಷ್ಟು ಗೊತ್ತಾಗಿಲ್ಲ. ನಂದು ಏನಿದ್ರು ತೋರಿಸಿದ್ನಲ್ಲ ನಿಮಗೆ, ಸೀರೆ ಅದು ಇದು ಹುಡುಗಿಯರ್ದಿರ್ತಾವಲ್ಲ ಅಂಥದ್ದು. ಸೊ ಇಷ್ಟೆಲ್ಲ ಸೀರೆ ತೋರಿಸಿದ್ನಿ. ನಿಮಗೆ ಯಾವ್ದು ಸೀರೆ ಚಲೋ ಅನಿಸ್ತಂತ ಹೇಳ್ರಿ. ಅಕಸ್ಮಾತ್ ಯಾವ್ದಾದ್ರು ಸೀರೆ ಚಲೋ ಅನಿಸಿಲ್ಲ ಅದನ್ನು ಹೇಳ್ರಿ. ನನಗಂತೂ ಒಟ್ಟೆಲ್ಲ ಚಲೋ ಅನಿಸಿದ್ದು. ಇನ್ನೇನು ಹಬ್ಬಗಳು ಬಂದುವಲ್ಲ, ಸೊ ಎಲ್ಲ ಹಬ್ಬಕ್ಕೂ ಒಂದೊಂದು ಉಟ್ಕೋಬೇಕು. ನೋಡು ನೀನು, ಯಾಕಂದ್ರೆ ಹೆಣ್ಮಕ್ಳಿಗೆ ಅದಲ್ಲ ಮೇನ್ ಹಬ್ಬಗಳನ್ನ ಚಲೋ ಚಲೋ ಸೀರೆ, ಆರ್ನಮೆಂಟ್ಸ್, ಜ್ಯುವೆಲ್ರಿ ಎಲ್ಲ ಹಾಕೊಂಡು ರೆಡಿ ಆಗೋದು, ಫೋಟೋಶೂಟ್ ಮಾಡ್ಕೊಳ್ಳೋದು, ಹಬ್ಬ ಸೆಲೆಬ್ರೇಟ್ ಮಾಡೋದಂದ್ರೆ ಹೆಣ್ಮಕ್ಳಿಗೆಲ್ಲ ಸೇರ್ತೈತಿ. ಸೊ ಹಂಗೆ ನನಗೂ ಎಲ್ಲ ಹಬ್ಬ ಮಾಡ್ಕೊಳಕ್ಕೆ ಸೇರ್ತೈತಿ. ಸೊ ಎಲ್ಲ ಹಬ್ಬ ಚಾಲು ಅದಾವ ಅಂತ ನಾವಂತೂ ಊರಿಗೆ ಹೋಗಿರ್ತೀವಿ. ಅದು ನಿಮಗೂ ಗೊತ್ತೈತೆ, ಯಾಕಂದ್ರೆ ನೀವು ನಮ್ಮ ಬ್ಲಾಗ್ಸ್ ಕಂಟಿನ್ಯೂಸ್ಲಿ ನೋಡ್ತಿದ್ರೆ ನಿಮಗೆಲ್ಲ ಗೊತ್ತಿರ್ತೈತಿ. ಸೊ ಹಾಗಾಗಿ ಈಗೆಲ್ಲ ಸೀರೆ ಅಂತೂ ಶಾಪಿಂಗ್. ಆ್ಯಕ್ಚುಲಿ 2 ವರ್ಷ ಇಷ್ಟು ಸೀರೆ ತೊಗೊಂಡೇ ಇಲ್ಲ ನಾನು. ಇದೇ ವರ್ಷ ನೋಡ್ರಿ ಶಾಪಿಂಗ್ ಆಗಿದ್ದು ನನ್ನ ಸೀರೆದು. ಸೊ ನೋಡು ನೀನು ಯಾವ್ಯಾವ ಕ್ವಶನಿಗೆ ಯಾವ್ಯಾವ ಉಟ್ಕೊಳ್ಳೋದಕ್ಕೈತೆ ಅಂಥೇಳಿ. ಸೊ ನಿಮಗೆ ಹೆಂಗೆ ಅನ್ಸಿತ್ತಂತ ಹೇಳ್ರಿ ನಂಗೆ ಕಾಮೆಂಟ್ ಸೆಕ್ಷನ್ ಒಳಗೆ. ನಿಮಗೆ ಯಾವ ಸೀರೆ ಲೈಕ್ ಆತ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ನನ್ನ ಹಸ್ಬೆಂಡ್ ಹಾಕಿದ್ರು ನೋಡ್ರಿ ಅವ್ರ ಮ್ಯಾಕ್ಬುಕ್ಕಿಗೆ ಕವರ್. ಅದನ್ನು ಅವ್ರು ಅಮೆಝಾನ್ದಾಗ ಆರ್ಡ್ರ್ ಮಾಡಿದ್ರೆ ಕ್ವಾಲಿಟಿ ಅಂತೂ ಮಸ್ತ್ ಐತೆ. ಆಮೇಲೆ ಇಷ್ಟು ಬಿಳಿ ಶುಭ್ರ ಐತಿ, ಅದು ಹಂಗಾಗಿ ಅದಕ್ಕೆ ಪ್ಯಾಕೇಜಿಂಗ್ ಜಾಸ್ತಿ ಇತ್ತು. ಸೊ ಕವರ್ ಹಾಕ್ಯಾರ ನೋಡ್ರಿ, ಮಸ್ತ್ ಕಾಣಿಸತೈತಿ. ಈಗ ನಾವು ಇದನ್ನ ತೆಳಗೂ ಇಡ್ಬೋದು, ಎಲ್ಲಿ ಬೇಕಾದರೂ ಇಡ್ಬೋದು. ಏನು ಸ್ಕ್ರ್ಯಾಚು ಬೀಳಂಗಿಲ್ಲ, ಹೊಲಸು ಆಗಂಗಿಲ್ಲ. ಇದಕ್ಕೆ ಅವರು ಕವರಿಗೆ 1100 ಏನೋ ಕೊಟ್ಟಾರ ಅಮೆಝಾನ್ನಾಗ. ಅದು ಹೇಳಿದ್ನಲ್ಲ ನಾನು ನಿಮಗೆ, ಇದೊಂದು ಎಲಿಫೆಂಟ್ಸ್ ಹಾಕಿದಂಗೆ ಅಂತ ಹೇಳಿ. ಇವು ಕಾಸ್ಟ್ಲಿನೂ, ಇದರದ್ದು ಪ್ರಾಡಕ್ಟ್ಸ್ನೂ ಕಾಸ್ಟ್ಲಿನ. ಸೊ ಹೆಂಗೈತೆ ನೋಡ್ರಿ, ಮಸ್ತ್ ಕಾಣಿಸತೈತಲ್ಲ. ಇದು ಹಿಂಗೈತೆ ನೋಡ್ರಿ ಕವರ್. ಸೊ ಆತಿಂದೆಲ್ಲ ಅನ್ಬಾಕ್ಸಿಂಗ್ ಅದು. ಇನ್ನು ಹೋಗಿ ನಾನು ರಾತ್ರಿದ ಡಿನ್ನರ್ ಪ್ರಿಪೇರ್ ಮಾಡ್ಬೇಕು. ಸೊ ನೋಡೋಣ ಈಗ ಏನು ಮಾಡ್ಬೇಕಂತ. ಆ್ಯಕ್ಚುಲಿ ಫ್ರೈಡ್ ರೈಸ್ ಮಾಡ್ಬೇಕಂತದೇನಿ, ನಿಮಗೂ ತೋರಿಸ್ತೇನೆ ಆ ರೆಸಿಪಿ, ನೋಡ್ಕೊಂಬರೋಣ ಬರ್ರಿ. ಈಗ ನೋಡ್ರಿ ನಂದು ಇದನ್ನೆಲ್ಲ ಮಾಡಿದ್ನಿ ಅನ್ಬಾಕ್ಸಿಂಗ್ ಅದು. ಸೊ ರಾತ್ರಿ ಊಟಕ್ಕೆ ಬೇಕಲ್ಲ ಇನ್ನು. ಸೊ ಫ್ರೈಡ್ ರೈಸ್ ಮಾಡ್ಬೇಕಂತದೇನಿ. ಭಾಳ ದಿವಸ ಅದು ಮಾಡಿದ್ದಿಲ್ಲ, ಯಾಕಂದ್ರೆ ನನಗೆ ಆರಾಮಿದ್ದಿದ್ದಿಲ್ಲ. ಸೊ ಹಾಗಾಗಿ ಬರೇ ಬ್ಯಾಳಿ ಅನ್ನ, ಇಡ್ಲಿ, ಹಿಂಗೆ ಒಟ್ಟು ಸಪ್ಪು, ಆಮೇಲೆ ಬೇಸಿಕ್ ಐಟಮ್ಸ್ ಅಷ್ಟೇ ಮಾಡತ್ತಿದ್ನಿ. ಸೊ ಹಾಗಾಗಿ ಇವತ್ತು ಫ್ರೈಡ್ ರೈಸ್ ಮಾಡ್ಬೇಕಂತದೇನಿ. ಸೊ ನಿಮ್ಮ ಜೊತೆನೂ ಆ ರೆಸಿಪಿ ತೋರಿಸ್ತೇನಂತ, ನೀವು ಹಂಗೆ ಮಾಡ್ಕೊಂಡೆ ತಿನ್ನಿರಿ. ಯೂಶ್ವಲಿ ನಾನು ಫ್ರೈಡ್ ರೈಸ್ ಮಾಡೋಕೆ ನಾರ್ಮಲ್ ಜೀರಾ ರೈಸ್ ತೊಗೊಂಡಿರ್ತೀನಿ. ಬಟ್ ಇವತ್ತು ನೋಡ್ರಿ ಏನಿದೆ ಬಾಸ್ಮತಿ ರೈಸ್ಲೇ ಮಾಡ್ಬೇಕಂತದೇನಿ. ನೋಡೋಣ ಇದರಲ್ಲೇ ಒಮ್ಮೆ ಟೇಸ್ಟಾಗಿ ಆಕೈತಿಲ್ಲ ಅಂದ್ರೆ ನಾನು ಯೂಶ್ವಲಿ ಇದನ್ನು ಪಲಾವ್ ಮಾಡೋದು ಅಷ್ಟೇ ಬಳಸ್ತೀನಿ.
ಸೊ ಇವತ್ತು ಫ್ರೈಡ್ ರೈಸ್ನು ಮಾಡೋಣ ಇದರಲ್ಲಿ. ನಾನು ಯಾವ ತಂದಿರ್ತೇನೆ ಅಂದ್ರೆ ಅದು ಬಿರಿಯಾನಿ ರೈಸ್ ಅಂತ ಸಿಗ್ತೈತೆ ನೋಡಿರಿ ಡಿಮಾರ್ಟ್ ಒಳಗದು. ಸೊ ಯೂಶ್ವಲಿ ಅದನ್ನ ತಂದಿರ್ತೀನಿ. ಇಷ್ಟು ಉದ್ದುದ್ದು ಇರ್ತಾವೆ ಇವು, ಮಾಡಿದ್ಕೊಳ್ಳಂತೂ ಇನ್ನೂ ಉದ್ದಕ್ಕವ. ಸೊ ನಂಗೆ ಈಗ ಇನ್ನೂ 8 ಆಗೈತಿ. ಒಂದು ಅರ್ಧ ತಾಸು ಅದು ಮೊದಲು ಅಕ್ಕಿ ನೆನೆ ಇಡಬೇಕು ನೋಡ್ರಿ. ಸೊ ನಮಗೆ ಅಷ್ಟು ಬೇಕು. ಅಜ್ಜಿನೂ ರಾತ್ರಿ ಊಟ ಮಾಡೋಂಗಿಲ್ಲ, ಸಂಜೆ ಚಹಾ ಬಟರ್. ಇವತ್ತಂತರೂ ತೋರಿಸಿದ್ನಲ್ಲ ನಿಮಗೆ ಬಜ್ಜಿ ತಂದಿದ್ವಿ, ಹಾಗಾಗಿ ಅಷ್ಟು ತಿಂದಾರಲ್ಲ. ಒಂದು ಬಾಳೆ ತಿಂದ್ರೆ ಮುಗಿತವ್ರದ ಊಟ ಇಲ್ಲ. ರಾತ್ರಿ ಯೂಶ್ವಲಿ ಊಟ ಮಾಡೋಂಗಿಲ್ಲ ಅವ್ರು. ಸೊ ನಂದು ನನ್ನ ಹಸ್ಬೆಂಡ್ ಅಷ್ಟೇ. ಸೊ ಅರ್ಧ ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ನಿ ಅಂದ್ರೆ ಒಂದು ಅರ್ಧ ತಾಸು ನಂಗೆ ನೆನಿತಾವೆ. ಅಷ್ಟಾಗಿ ನಾನು ವೆಜಿಟೇಬಲ್ಸ್ ಎಲ್ಲ ಚಾಪದು ಮಾಡ್ಕೋಬೋದು. ಇದು ನೋಡ್ರಿ ನಂದು ಅಕ್ಕಿ ಮೆಜರಿಂಗ್ ಗ್ಲಾಸ್ ಇದೆ. ಸೊ ಇದರಲ್ಲಿ ಅರ್ಧ ಗ್ಲಾಸ್ ಹಾಕೊಂಡೆ ಅಂದ್ರೆ ನಮ್ಗೆ ರಗಡ್ ಆಕೈತಿ, ಮತ್ತು ಅದ್ರಾಗ ಉಳಿತೈತಿ. ನನ್ನ ಹಸ್ಬೆಂಡದು ಊಟ ಅಂತೂ ಭಾಳ ಕಡಿಮೆ ಐತಿ. ಏನನ್ನೋ ಗೊತ್ತಿಲ್ಲ, ಅವರು ಮೊದಲಿಂದ ಒಟ್ಟು ಊಟ ಭಾಳ ಕಡಿಮೆ ಮಾಡ್ತಾರೆ ನೋಡ್ರಿ. ಮಾಡ್ತಾರೆ ಹಿಂಗೆ ಫ್ರೈಡ್ ರೈಸ್ ಅಂತೂ ಇತ್ತಂದ್ರೆ ಚಲೋ ಮಾಡ್ತಾರೆ. ಅವ್ರಿಗೆ ಒಟ್ಟು ಹಿಂಗೆ ಗ್ರೇವಿ ಟೈಪ್ ಐಟಮ್ಸ್, ಆಮೇಲೆ ಹಿಂಗೆ ರೈಸ್ ವೆರೈಟಿ ಇರ್ಬೇಕು. ರೈಸ್ ಸಾಂಬಾರು, ಆಮೇಲೆ ಹಿಂಗೆ ತಪ್ಪಲ್ ಪಲ್ಯ ಭಾಳ ತಿನ್ನಂಗಿಲ್ಲ. ತಿಂತಾರೆ ಬಟ್ ಹಂಗೆ ತಿನ್ನಕ್ಕೆ ಸೇರ್ತೈತೆ ಅವ್ರಿಗೆ. ತಪ್ಪಲ ಪಲ್ಯ ಮಾಡಿಕೊಟ್ರೆ ಅವ್ರಿಗೆ ಅಷ್ಟು ಸೇರಂಗಿಲ್ಲ. ಆಮೇಲೆ ಕಾಳು ಪಲ್ಯನೂ ಜಾಸ್ತಿ ಅವರು ಪ್ರಿಫರ್ ಮಾಡೋಂಗಿಲ್ಲ. ಮಾಡ್ತಾರೆ ವಾರದಾಗ 1 ಸತಿ 2 ಸತಿ ಅಷ್ಟೇ. ಸೊ ಹಾಗಾಗಿ ಅವ್ರದ್ದು ಊಟದ ಒಂದು ಸ್ವಲ್ಪ ಜನ ಆಯ್ತು ನೋಡ್ರಿ. ವೆರೈಟಿ ಬೇಕು ಅವರಿಗೆ. ಹಾಗಾಗಿ ನಾನು ಎಲ್ಲ ಕಲ್ತೇನೆ ಈಗ. ಸೊ ಇಷ್ಟು ಗ್ಲಾಸ್, ಅರ್ಧ ಗ್ಲಾಸ್ ಅಂದ್ರೆ ರಗಡಾಕೈತಿ. ಮಾಡೋಣ ಈಗ. ಹಂಗೂ ಉಳಿತಂದ್ರೆ ನಾವು ನಾಳೆ ತಿನ್ಬೋದು. ಆಯ್ತಾ ಎಲ್ಲ ಮತ್ತು ಹೆಣ್ಮಕ್ಳು ಅದು ಉಳಿತಂದ್ರೆ ನಾಳೆ ತಿನ್ನೋದು. ನಿಮ್ಮ ಮನ್ಯಾಗೂ ಹಂಗೆ ಅಂದರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಫ್ರೈಡ್ ರೈಸಿಗೆ ಕ್ಯಾರೆಟ್, ಚಿಲ್ಲಿ ಒಂದು ತೊಗೊಂಡೀನಿ. ಆಮೇಲೆ ಬೀನ್ಸ್, ಕ್ಯಾಪ್ಸಿಕಮ್ಮ, ಆನಿಯನ್. ನೀವು ಬೇಕಂದರೆ ಇದಕ್ಕೆ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ನೂ ಆ್ಯಡ್ ಮಾಡ್ಕೋಬೋದು. ಸೊ ನಾ ಇಷ್ಟ ಆ್ಯಡ್ ಮಾಡ್ಕೊಂಡು ಫ್ರೈಡ್ ರೈಸ್ ಮಾಡತ್ತೀನಿ. ಬರ್ರಿ ಪಟ ಚಾಪ್ ಮಾಡ್ಕೊಳ್ಳೋಣ ಈಗ. ಆ್ಯಕ್ಚುಲಿ ಏನಾತಂದ್ರೆ TV ವಾಯ್ಸ್ ಬರತ್ತಿತ್ತಲ್ಲ, ಹಾಗಾಗಿ ಕಾಪಿರೈಟ್ ಬರಬಾರ್ದು ಅಂಥೇಳಿ ಅಜ್ಜಿಗೆ ಐಪ್ಯಾಡ್ನಾಗ ಮೂವಿ ಹಚ್ಕೊಡ್ಬೇಕಂತ ಹೋದ್ನಿ. ಅವ್ರು ನೋಡಿದ್ರೆ ಬೇಡ ಯವ್ವ, ನನಗೆ ಬೇಡ, ನಾವು ಒಬ್ಬಾಕಿ ನೋಡಕ್ಕೆ ಸೇರೋದಿಲ್ಲ, ನಾನು ಮುಕ್ಕೊಂತೀನಿ, ಹೆಂಗೂ ಮಧ್ಯಾಹ್ನ ಮುಕ್ಕೊಂಡಿಲ್ಲ, ನಿದ್ದೆ ಬರತ್ತಿತ್ತಂದ್ರೆ. ಸೊ ಹಾಗಾಗಿ ಅವರಿಗೆ ಬೆಡ್ನಾಗ ಕೊಂದಿರ್ಸಿ ಚಾದರ್ ಹಾಕಿ ಬನ್ನಿ. ಇನ್ನು ನಂದು ಕಟಿಂಗ್ ಎಲ್ಲ ಮಾಡಿ ಫ್ರೈಡ್ ರೈಸ್ ಮಾಡೋಣ. ಫ್ರೈಡ್ ರೈಸ್ ಸೊ ನಿಮಗೂ ಫ್ರೈಡ್ ರೈಸ್ ಸೇರ್ತೈತನ. ಆಮೇಲೆ ನಿಮಗೆ ಈ ಟೈಪ್ ವ್ಲಾಗ್ ಲೈಕ್ ಅಕ್ಕವಂದ್ರೆ ಹೇಳ್ರಿ ನನಗೆ. ಸೊ ದ್ಯಾಟ್ ನನಗೂ ಇನ್ಸ್ಪೈರ್ ಆಕೈತೆ ಸ್ವಲ್ಪ ವ್ಲಾಗ್ಸ್ ಇಂಥವು ಮಾಡೋಕೆ. ನೋಡೋಣ ಈಗ ಪೂರಾ ಕಟಿಂಗ್ ಆದಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ರೈಸಿಗೆ ಇಟ್ಕೊಂಡೆ. ಫ್ರೈಡ್ ರೈಸ್ ಮಾಡೋಕೆ ಅರ್ಧ ತಾಸು ಆಗಿತ್ತಲ್ಲ ಅಕ್ಕಿ ತೊಳೆದು. ಸೊ ಟೈಮ್ ಇತ್ತಂದ್ರೆ ನೀವು ಜಾಸ್ತಿ ಅಕ್ಕಿ ತೊಳೆದಿಡ್ರಿ, ಮೆತ್ತಗೆ ಅಕ್ಕೈತನ್ನ. ಬಟ್ ನಾನೀಗ ಅರ್ಧ ತಾಸು ಅಷ್ಟು ತೊಳೆದಿಟ್ಟೆ. ಫ್ರೈಡ್ ರೈಸಿಗೆ ಅಷ್ಟು ಸಾಕಲ್ಲ. ಸೊ ಈಗ ಬರ್ರಿ ಪಟ ಕಟಿಂಗ್ ಮಾಡ್ಕೊಳ್ಳೋಣಂತ. ಎಷ್ಟೊತ್ತಾತ ಅನ್ಕೊಂತೀರಿ ನೀವು ಕಟಿಂಗ್ ಮಾಡ್ಕೊಳತ್ತೀನಿ ಅಂತ ಹೇಳಿ. ನಾನು ಅದಕ್ಕೆ ಅಜ್ಜಿನ ಮಲ್ಗಸಾಕೆ ಹೋಗಿದ್ದೆ. ನನ್ನ ಹಸ್ಬೆಂಡ್ ಅದಕ್ಕೂ ಕರೆದ್ರೆ ಅದಕ್ಕೊಮ್ಮೆ ಹೋಗಿದ್ದೆ. ಸೊ ಹೀಗಾಗಿ ನನಗೆ ಸ್ವಲ್ಪ ಇದನ್ನ ಆಕೈತೆ ನೋಡ್ರಿ. ಆಮೇಲೆ ನಾ ಏನು ಮದುವೆಗಿಂತ ಮೊದಲು ಅಡುಗೆ ಕಲ್ತಿದ್ದಾಕೆಲ್ಲ. ಸೊ ಎಲ್ಲ ಮದುವೆ ಆದಮೇಲೆ ಕಲ್ತೇನೆ. ಆಮೇಲೆ ಎಲ್ಲ ನಾ ಮಾಡಿದ ರೆಸಿಪಿಗಳು ಯಾವ ಫ್ಲಾಪ್ ಶೋ ಆಗಿಲ್ಲ ನೋಡ್ರಿ ಇನ್ನ ಮಟನು. ಅದ ಒಂದು ಖುಷಿ ನನಗಂತೂ. ಆಮೇಲೆ ನನ್ನ ಹಸ್ಬೆಂಡ್ ಅವ್ರದ್ದು ಒಂದು ಚಲೋ ಕ್ವಾಲಿಟಿ ಏನಂದ್ರೆ, ನಾ ಏನಾರ ಮಾಡಲಿ ಅವ್ರ ಪ್ರೀತಿಯಿಂದ ತಿಂತಾರೆ ನೋಡ್ರಿ. ಸೊ ಇದು ಅಂತ ಅನ್ನಂಗಿಲ್ಲ. ಹೀಗಾಗಿ ನನಗದು ಏನೋ ಮಾಡಿದ್ದು ಬೇಸರ ಅನ್ಸಂಗಿಲ್ಲ. ಸೊ ಏನೋ ಮಾಡಿದ್ರು ಅವ್ರು ಪ್ರೀತಿಯಿಂದ ತಿಂತಾರೆ. ನಿಮ್ಮ ಮನ್ಯಾಗ ಹೆಂಗೆ ನಿಮ್ಮ ಹಸ್ಬೆಂಡ್ಸ್ ನೀವು ಮಾಡಿದ್ದೆಲ್ಲ ಪ್ರೀತಿಯಿಂದ ತಿಂತಾರನ್ರಿ? ಯೂಶ್ವಲಿ ತಿಂತಿರ್ತಾರೆ. ಮತ್ತು ಹೆಂಡತಿಗಳು ಮಾಡಿ ತಿನ್ನೋದಕ್ಕೆ ಅವ್ರಿಗೆ ಆಪ್ಷನ್ ಇರೋಂಗೇನಿಲ್ಲ. ಅದು ಆತ. ಪ್ಲಸ್ ಇವ್ರು ಹೆಂಗೆ ಸ್ವಲ್ಪ ಇವರಿಗೆ ಫುಡ್ ಅದಾರಲ್ಲ, ಸೊ ಏನು ಮಾಡಿಕೊಟ್ರು ತಿಂತಿರ್ತಾರೆ. ಇನ್ನು ನಾನು ಪಂಟ ಪಡ್ಕೊಂತ ನಿಂತೀನಿ ಅಂದ್ರೆ ಬಿಡ್ತೈತೆ ಮಾಡೋಕೆ. ಸೊ ಪಟ ಹೆಚ್ಚಿಟ್ನಿ ಅಂದ್ರೆ ಕುಕ್ಕರ್ ಆಗೋದ್ರೊಳಗೆ ಫ್ರೈಡ್ ರೈಸ್ ಪಟ್ನ ಮಾಡ್ಬೋದು. ಹಾಗೂ ಏನು ಲೇಟ್ ಆಗಿಲ್ಲ. ಆಮೇಲೆ ಸಂಜೆಗೆ ಇವ್ರು ಬಜ್ಜಿ ಗಿಜಿ ತಿಂದಾರಲ್ಲ, ಊಟಕ್ಕೆ ಬರೋದು ಲೇಟ. ಸ್ವಲ್ಪ ಅದಕ್ಕೆ ಸ್ಲೋಲಿ ಮಾಡ್ಕೊಳ್ಳೋದು. ಯೂಶ್ವಲಿ ಹಂಗೆ ಕ್ಯಾರೆಟ್ ಎಲ್ಲ ತಿನ್ನಂಗಿನೇ ಇಲ್ಲ. ಈ ಫ್ರೈಡ್ ರೈಸ್ನಾಗ ಹಾಕಿದ್ರೆ ಒಂದು ಸ್ವಲ್ಪ ಹೋಗಿ ಹಾಕೈತಿ ಒಳಗೆ. ಹಾಗಾಗಿ ಫ್ರೈಡ್ ರೈಸ್ ಅದು ಮೇಲೆ ಮಾಡ್ಕೊಳ್ಳೋದು. ಸಲಾಡ್ಸ್, ಫ್ರೈಡ್ ರೈಸ್, ಸ್ಯಾಂಡ್ವಿಚ್. ಸೊ ನಿಮಗೆ ಯಾವ ರೆಸಿಪಿ ಯಾರು ಬೇಕಂದ್ರೆ ನನಗೆ ಹೇಳ್ರಿ. ಸೊ ಆಮೇಲೆ ನಾನು ಯೂಶ್ವಲಿ ಇನ್ಸ್ಟಾಗ್ರಾಮ್ನಾಗೆಲ್ಲ ಹಾಕಿರ್ತೇನೆ ನೋಡಿರಿ, ರೆಸಿಪಿನ ಜಾಸ್ತಿನೇ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನನಗೆ ಫಾಲೋ ಮಾಡ್ಬೋದು. ಸೊ ನಾನು ಇನ್ಸ್ಟಾಗ್ರಾಮ್ ಐಡಿ ಹೇಳೇನಿಲ್ಲ ನಿಮ್ಗೆ, ಕೀರ್ತಿ ಕೃಷ್ಣಚಂದ್ರ. ನಮ್ದು ಏನು ಯೂಟ್ಯೂಬ್ ಹೆಸರು ಐತಿಲ್ಲ, ನೀವು ಅದನ್ನ ಇನ್ಸ್ಟಾಗ್ರಾಮ್ನಾಗ ಹೊಡೀರಿ. ನಮ್ಮ ಯೂಟ್ಯೂಬ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಓಪನ್ ಆಕೈತಿ. ಇನ್ನು ಸಲದ್ರಾಗ ನಾವು ಒಂದು ಫೇಸ್ಬುಕ್ ಚಾನಲ್ಲು ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. ಸೊ ನಿಮ್ಮ ಒಪಿನಿಯನ್ ಏನು ಅನ್ನೋದು ಹೇಳ್ರಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ಈಗ ಭಾಳ ಕಾಂಪಿಟೇಷನ್ ಆಗಿಬಿಟ್ಟೈತಿ ಎಲ್ಲ ಫೀಲ್ಡ್ನಾಗೂ. ಸೊ ನೋಡೋಣ ಹೆಂಗೆ ಎಲ್ಲಿ ಮಟ್ಟ ಬಂದು ಹತ್ತೈತಿ. ಸೊ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಭಾಳಷ್ಟು ಮಂದಿ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮರಿಬೇಡ್ರಿ.
ನಂದು ಕಟಿಂಗ್ ಎಲ್ಲ ಆಗೈತಿ. ಸೊ ನಾನು ಇದನ್ನು ಬಳಸಾತೀನಿ ನೋಡ್ರಿ, 1 2 3 ಅವ್ರದ್ದು ಫ್ರೈಡ್ ರೈಸ್ ಮಸಾಲ. ಇದು ಭಾಳ ಟೇಸ್ಟಿ ಇರ್ತೈತಿ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡತ್ತೀನಿ ನಾನೀಗ. ಸಿಟಿ ಹಾಕ್ತೈತಿ ಈಗ. ಕುಕ್ಕರ್ 1 ಸಿಟಿ ಆಗೈತಿ ಈಗ. ಸೊ ಇನ್ನೊಂದು ಸಿಟಿ ಆಗ್ಬೇಕು, ಆಮೇಲೆ ಕುಕ್ಕರ್ ತನಗೆ ಆಗ್ಬೇಕು. ಕುಂತೇನೆ ನೋಡ್ರಿ ಇಲ್ಲೇ. ಸಂಜೆಗೆ ಹಾಕೊಂಡಾಕಿ ಡ್ರೆಸ್ ಇನ್ನೂ ತೆಗ್ದೇ ಇಲ್ಲ ನಾನು. ನೀವು ಅನ್ಕೋಬೋದು ಈಗೇನಪ್ಪ ಅಡುಗೆ ಮಾಡುವಾಗೂ ಫುಲ್ ಡ್ರೆಸ್ಗೆ ಹಾಕೊಂಡು ವಾಚ್ಗೆ ಹಾಕೊಂಡು ಮಾಡತ್ತ ಅಂತ. ಹಾಗೇನಿಲ್ಲ, ನಾನು ನೈಟ್ ಡ್ರೆಸ್ನ ಹಾಕೋತೀನಿ, ಕ್ಯಾಜುವಲ್ ಡ್ರೆಸ್ನ ಹಾಕೋತೀನಿ ಮನ್ಯಾಗಿದ್ದಾಗ. ಅದು ಸಂಜೆಗೆ ಇವತ್ತು ಹೋಗಿದ್ನ್ಯಾರ ಅದೆಲ್ಲ ತೊಗೊಂಬರಕಂತ ಹೇಳಿ. ಸೊ ಭಾಳ ದಿವಸ ಆದ್ಮೇಲೆ ಇವತ್ತು ಹೊರಗೆ ಬಿದ್ದಿದ್ನಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬನ್ನಿ. ನಂಗಂತೂ ರೆಡಿಮೇಡ್ ಬ್ಲೌಸ್ ಹೇಳಿದ್ನಲ್ಲ ನಿಮ್ಗೆ ತರಬೇಕಂತ ಹೇಳಿ. ಸೊ ರೆಡಿಮೇಡ್ ಬ್ಲೌಸ್ ತರಕ್ಕೆ ಆಗಲಿಲ್ಲ, ಯಾಕಂದ್ರೆ ಅಲ್ಲೇ ಸಿಗಲಿಲ್ಲ. ಹಾಗಾಗಿ ನಾ ಆನ್ಲೈನ್ ನೋಡ್ಬೇಕು ನಾನು. ಸೊ ಹಂಗೆ ಸಿಕ್ಕರೆ ಯಾವ್ದಾರ ರೆಡಿಮೇಡ್ ಬ್ಲೌಸ್ ಆರ್ಡ್ರ್ ಮಾಡ್ಬೇಕು. ಹೊಲ್ಸೋದಂತರೂ ಈಗ ಇಲ್ಲ, ಬಿಕಾಸ್ ಸುಮ್ಮನೆ ಕಾಸ್ಟ್ಲಿನೂ ಆಗ್ತೈತಿ. ಪ್ಲಸ್ ನಂಗೆ ಡೈಲಿ ವೇರಿಗೆ ಬೇಕಲ್ಲ, ಸುಮ್ಮನೆ ಯಾಕೆ ಅಷ್ಟು ಕಾಸ್ಟ್ಲಿ ಹೊಲಿಸೋದು. ಎಸ್ ನಾ ಒಪ್ಕೋತೇನೆ, ಗ್ರ್ಯಾಂಡ್ ಸಾರಿಗೆ ಬೇಕಂತ ಹೊಲಿಸ್ಕೋಬೋದು. ಬಟ್ ಡೈಲಿ ವೇರಿಗೆ ಯಾಕೆ ಸುಮ್ಮನೆ ಅಷ್ಟು ರೊಕ್ಕ ಹಾಕೋದು, ಹೌದಲ್ಲ? ನಿಮಗೂ ಹೆಂಗೆ ಅನಿಸ್ತೈತಿ? ನಾನಂತೂ ಹಿಂಗದೇ ನೋಡ್ರಿ. ಸೊ ನೋಡೋಣ ಏನೇನಾಗ್ತೈತೆ ಅಂತ ಹೇಳಿ. ಪೂರ್ತಿ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ. ಸೊ ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸ್ತೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಒಪಿನಿಯನ್ ನನಗೆ ಗೊತ್ತಾತಂದ್ರೆ ನಾ ಮುಂದೆ ನೆಕ್ಸ್ಟ್ ಇಂಥ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿ, ಡೈರೆಕ್ಟ್ಲಿ ನಾನು ನಿಮಗೆ ವೆಜ್ಜೀಸ್ ಹಾಕಿ ಫ್ರೈ ಮಾಡೋದು ತೋರ್ಸಾತೀನಿ. ಯಾಕಂದ್ರೆ ನನಗೆ ಕಾಲ್ ಬಂದಿತ್ತು, ಹಾಗಾಗಿ ನಂಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಡೈರೆಕ್ಟ್ಲಿ ಇದನ್ನ ಮಾಡತ್ತೇನೆ ನೋಡ್ರಿ ಈಗ. ಸೊ ಏನಿಲ್ಲ, ಫಸ್ಟ್ ಎಣ್ಣೆ ಹಾಕಿದೆ, ಅಲ್ಲ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ, ಆಮೇಲೆ ಆನಿಯನ್, ಬೀನ್ಸ್, ಕ್ಯಾರೆಟ್, ಡೊಣ್ ಮೆಣಸಿನ್ಕಾಯಿ ಇವನ್ನ ಎಲ್ಲ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಈಗ ಇದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ಸೊ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ತೇನೆ ಈಗ, ಆಮೇಲೆ ಸ್ವಲ್ಪ ರೈಸ್ ಹಾಕಿದ್ಮೇಲೆ ಹಾಕ್ತೇನೆ. ಅದಾದಮೇಲೆ ಸಾಲ್ಟ್ ಹಾಕಬೇಕು. ಆ್ಯಕ್ಚುಲಿ ಸ್ಟ್ಯಾಂಡ್ನಾಗ ಹಾಕಿ ಟ್ರೈಪಾಡ್ನಾಗ ಹಾಕಿ ಮಾಡಬೇಕಿತ್ತು, ಬಟ್ ನನಗೆ ಟೈಮ್ ಇಲ್ಲಲ್ಲ, ಹಾಗಾಗಿ ಇಷ್ಟ ತೋರ್ಸಾತೇನೆ ನಾನು ನಿಮಗೆ. ಸೊ ಸಾಲ್ಟ್ ಇದನ್ನೀಗ ಚಲೋ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ಮೇಲೆ ಮಸಾಲ ಹಾಕಬೇಕೀಗ. ಸೊ ತೋರಿಸಿದ್ಮೇಲೆ ನಾನು ನಿಮಗೆ ಫ್ರೈಡ್ ರೈಸ್ ಮಸಾಲ ಹಾಕ್ತೇನೆ. ಅದಾದಮೇಲೆ ರೈಸ್ ಹಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಅವೆಲ್ಲ ವೆಜ್ಜೀಸ್ ಫ್ರೈ ಆದಮೇಲೆ ತೋರಿಸಿದ್ನಲ್ಲ ನಾನು ನಿಮಗೆ ಉಪ್ಪು, ಪೆಪ್ಪರ್ ಪೌಡ್ರ್, ಆಮೇಲೆ ಫ್ರೈಡ್ ರೈಸ್ ಮಸಾಲ ಹಾಕಿದ್ದೆ. ಈಗ ಏನು ಹಾಕತ್ತೇನಂತಂದ್ರೆ ರೈಸ್ ಹಾಕಿದ್ನಿ. ಸೊ ರೈಸ್ ಆದಮೇಲೆ ಅದಕ್ಕೆ ನೋಡ್ರಿ ಸ್ವಲ್ಪ ಇದು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಹಾಕೊಂಡಿದ್ದೇನೆ. ಟೇಸ್ಟ್ ಆಕೈತಿ, ಸೇಮ್ ರೆಸ್ಟೋರೆಂಟ್ ಗತೆನ ಆಕೈತಿ. ಅದಾದಮೇಲೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್. ನಾ ಯೂಶ್ವಲಿ ಚಿಂಗ್ಸ್ ಅವ್ರದ್ದು ಯೂಸ್ ಮಾಡಿರ್ತೇನೆ ನೋಡ್ರಿ, ನಿಮಗೆ ಯಾವ್ದು ಬೇಕು ನೀವು ಯೂಸ್ ಮಾಡ್ಕೊರಿ. ಸೊ ಇದನ್ನ ಒಂದು ಸ್ವಲ್ಪ ಹಾಕಿದ್ದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು. ಆ್ಯಕ್ಚುಲಿ ನಂಗೆ ಭಾಳ ಡಿಫಿಕಲ್ಟ್ ಆಗತೈತಿ. ಟ್ರೈಪಾಡ್ ಇತ್ತು ಚಲೋ ಆಕಿತ್ತು, ಅದು ಯಾಕೋ ಸೆಟ್ ಆಗುವಲ್ತು. ಸೊ ಮಿಕ್ಸ್ ಮಾಡಿ ಸಿಗ್ತೇನೆ ತಡ್ರಿ ನಿಮಗೆ. ಸೊ ನೋಡ್ರಿ, ಹೋಟೆಲ್ ಸ್ಟೈಲ್ ಫ್ರೈಡ್ ರೈಸ್ ರೆಡಿ ಆಗೈತಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ದೇನೆ. ಸೊ ಸೇಮ್ ಹೋಟೆಲ್ ಗತೆನಾಗೆ ಟೇಸ್ಟ್ ಅಂತರೂ. ಸ್ವಲ್ಪ ನಾ ತಿಂದು ನೋಡಿದ್ನಿ ಈಗ, ಯಾಕಂದ್ರೆ ಗೊತ್ತಾಗಬೇಕಲ್ಲ ಮತ್ತು ರುಚಿ ಹೆಂಗಾಗೈತೆ ಅಂತ ಹೇಳಿ. ಸೊ ಮಸ್ತ್ ಆಗೈತಿ. ನೀವು ಇದನ್ನೊಮ್ಮೆ ಮಾಡ್ಕೊಂಡು ತಿನ್ಕೊಂಡು ಹೆಂಗಾಗೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮದು ಊಟ ಅದು ಆಯ್ತು ನೋಡ್ರಿ. ಸೊ ಊಟ ಅದು ಆದಮೇಲೆ ಗ್ಯಾಸ್ ಕಟ್ಟಿದ್ದು, ಅರಿಶಿ ಬಾಂಡೆ ಗಿಂಡೆ ತೊಳೆದು ಎಲ್ಲ ಕಿಚನ್ ವರ್ಕ್ ಮುಗಿಸಿದೆ. ಇನ್ನು ಮಲ್ಕೊಳ್ಳೋದು. ಸೊ ಈ ವಿಡಿಯೋ ನಿಮಗೆ ಸೇರೆ ಅನ್ಕೋತೀನಿ, ಯಾಕಂದರೆ ಇದು ಡಿಫ್ರೆಂಟ್ ಟೈಪ್ ಮಾಡೀನಿ. ಸೊ ಇನ್ನೂ ಹಿಂಗೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ನನಗೆ. ಆಮೇಲೆ ಇದು ಹೆಂಗಾಗೈತೆ ಅಂತ ಹೇಳಿ ನಂಗೆ ಹೇಳೋದನ್ನು ಮರಿಬೇಡ್ರಿ, ಯಾಕಂದ್ರೆ ನಾನು ಇಂಥ ವ್ಲಾಗ್ಸ್ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಅದು ಟೈಮ್ನು ಹಿಡಿತೈತಿ. ಕ್ಯಾಮ್ರಾ ಸೆಟ್ ಮಾಡಿಟ್ಕೋ, ಅದೆಲ್ಲ ತೋರಿಸು, ಅಕಸ್ಮಾತ್ ಏನೋ ಮಾಡೋದಿತ್ತಂದ್ರೆ ಅದನ್ನೆಲ್ಲ ಇಟ್ಕೋ, ಹಾಗೆಲ್ಲ ಟೈಮ್ ಹಿಡಿತೈತಲ್ಲ. ಸೊ ಅದನ್ನೆಲ್ಲ ನಾನು ಮಾಡ್ತೇನೆ ಅಂತಂದ್ರೆ ಸೊ ನೀವು ಸಪೋರ್ಟ್ ಮಾಡಲೇಬೇಕು. ಸೊ ನೀವು ಸಪೋರ್ಟ್ ಮಾಡಿದರೆ ನಾನು ಗ್ರೋ ಆಕ್ಕೇನಿ, ನನಗೂ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ ಹೆಚ್ಚು ಟಾಪಿಕ್ಸ್ ಅದು ಮಾಡೋಕ್ಕೆ. ಸೊ ಸಪೋರ್ಟ್ ಮಾಡಿರಿ. ಆಮೇಲೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಹೋಗಿ ಪಡ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೆ ಚಲೋ ಕಂಟೆಂಟ್ ತೊಗೊಂಬರ್ತೇನೆ. ಸೊ ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಸೊ ಮತ್ತು ಪಟ ಸಬ್ಸ್ಕ್ರೈಬ್ ಮಾಡಿರಿ. ನೋಡು ನೆಕ್ಸ್ಟ್ ವೀಡಿಯೋದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳಿ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.